ಇದು ಕೀರ್ತಿ ಸರಾಣ್ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಇನ್ನು ಇಲ್ಲಿನ ಪ್ಲಾಟ್ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿ ನಮ್ಮ ಹೀರೋ ಹೀರೋಯಿನ್ ಇಬ್ರು ಸೇರಿ ಒಂದು ಸ್ಟಾರ್ಟ್ಅಪ್ ನಡೆಸ್ತಾ ಇರ್ತಾರೆ. ಪಾರ್ಟಿಗಳಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಸರ್ಪ್ರೈಸಸ್ ನ ಕೊಡುವಂತದ್ದು, ಅವುಗಳನ್ನ ಪ್ಲಾನ್ ಮಾಡುವಂತದ್ದು. ಅಂಡ್ ಈ ಪ್ರೊಸೆಸ್ ಅಲ್ಲಿ ಇವರಿಗೆ ಲವ್ ಆಗುತ್ತೆ. ಲವ್ ಹೇಗಾಯ್ತು, ಯಾಕೆ ಹೀಗಾಯ್ತು, ಅದರಿಂದ ಏನೇನಾಯ್ತು ಅಂತ ತಿಳ್ಕೊಬೇಕಂದ್ರೆ ಈ ಸಿನಿಮಾ ನೀವು ನೋಡ್ಲೇಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ, ಇಲ್ಲಿ ಪಾಸಿಟಿವ್ಸ್ ತುಂಬಾನೇ ಇದೆ. ಸೊ ಈ ಸಿನಿಮಾಗೆ ಮಿಕ್ಸ್ಡ್ ಒಪಿನಿಯನ್ಸ್ ಬರುತ್ತೆ. ಕೆಲವೊಬ್ರು ಸಖತ್ತಾಗಿದೆ ಅಂತ ಅಂದ್ರೆ, ಇನ್ನು ಕೆಲವೊಬ್ರು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಸಿನಿಮಾ ಆಗಿದೆ. ಬಟ್ ಇವನ್ನೆಲ್ಲ ಬಿಟ್ರೆ ಸಿನಿಮಾ ಎಂಟರ್ಟೈನಿಂಗ್ ಆಗಿತ್ತಾ ಅಂದ್ರೆ, ಸೊ ಸಿನಿಮಾ ಎಂಟರ್ಟೈನಿಂಗ್ ಆಗಿತ್ತು. ಫಸ್ಟ್ ಆಫ್ ಆಲ್ ಇಲ್ಲಿ ಮೇನ್ ಅಪ್ರಿಶಿಯೇಟ್ ಮಾಡಬೇಕಾಗಿರೋದು ಪ್ರದೀಪ್ ರಂಗನಾಥ್ ಅವ್ರನ್ನ, ಹಾಗೆ ಮಿತಾ ಬೈಜು ಅವ್ರನ್ನ ಕೂಡ. ಬಿಕಾಸ್ ಅವರಿರುವಂತ ಸ್ಟೇಜ್ ನಲ್ಲಿ ಈಗ ಎಲ್ಲರೂ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಬಿಕಾಸ್ ಇವಾಗ ಅವರು ಟು ಸೆನ್ಸೇಷನ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿನ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ ಅನ್ನೋಕ್ಕಿಂತ ಡಿಸ್ಕಸ್ ಮಾಡಬಹುದಾದಂತ ಕಾನ್ಸೆಪ್ಟ್. ಇಲ್ಲಿ ಸೆಕೆಂಡ್ ಹಾಫ್ ನಲ್ಲಿ ಬೇರೆ ತರ ತಗೊಂಡು ಹೋಗ್ಬೇಕಿತ್ತು. ಸ್ವಲ್ಪ ಹೀರೋನ ಮೇಲೆತ್ತಕ್ಕೆ ಹೋಗಿದ್ದಾರೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಿಟ್ರೆ ಸಿನಿಮಾ ತುಂಬಾ ರಿಸ್ಕಿ ಆಗಿ ಆಟಾಡಕ್ ಹೋಗಿದ್ದಾರೆ. ಕೆಲವು ಕಡೆ ಸಿನಿಮಾ ಇದು ಬೇಕಾಗಿತ್ತೆ, ಸ್ವಲ್ಪ ಓವರ್ ಆಯ್ತಲ್ಲ ಈ ರೀತಿ ಹೇಗಾಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ಮುಂದೆ ಹೋಗ್ತಾ ರೈಟಿಂಗ್ ನ ತಗೊಂಡು ಹೋಗಿರೋ ರೀತಿ ತುಂಬಾನೇ ಚೆನ್ನಾಗಿತ್ತು. ಇಲ್ಲೂ ಕೂಡ ಬೋರ್ ಹೊಡ್ಸೋದಿಲ್ಲ. ಅಂಡ್ ಡೈರೆಕ್ಟರ್ ಅವರು ಇಲ್ಲಿ ಒಂದಷ್ಟು ಒಳ್ಳೆ ಮೂಮೆಂಟ್ಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಪಾತ್ರ ಮತ್ತೆ ಸಿನಿಮಾ ತೀರಾ ಹಳ್ಳ ಹಿಡಿತದ ಅನ್ನೋ ಟೈಮ್ ನಲ್ಲಿ ಒಂದು ಸಿನಿಮಾನ ಮೇಲೆತ್ತೋ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ವಾಪಸ್ ಬೇಸ್ ಲೈನಿಗೆ ಎಳ್ಕೊಂಡ್ ಬರ್ತಾರೆ. ಸಿನಿಮಾ ಏನಾದ್ರು ಕೊನೆಯಲ್ಲಿ ಅಂದ್ರೆ ಇಂಟರ್ವಲ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಹೇಳಲಿಲ್ಲ ಅಂದಿದ್ರೆ, ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾ ತುಂಬಾ ಬೋರಿಂಗ್ ಆಗಿರೋದು. ಆದ್ರೂ ಕೂಡ ಸ್ವಲ್ಪ ಬೋರಿಂಗ್ ಆಗುತ್ತೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಇದು ನೋಡೋದಕ್ಕೆ ಎಷ್ಟು ಕ್ಯಾಶುವಲ್ ಆಗಿದೆಯೋ ಅಷ್ಟು ಕ್ಯಾಶುವಲ್ ಆಗಿ ಕಂಡು ಬರೋದಿಲ್ಲ. ಹಲವಾರು ಒಳ್ಳೆ ವಿಚಾರಗಳನ್ನ ಜನಗಳಿಗೆ ಇದೇ ರೀತಿ ತಿಳಿಸ್ಬೇಕು ಅಂತ ಬರ್ದಿರೋ ಹಾಗೆ ಕಾಣಿಸ್ತಿದೆ. ಆ ವಿಷಯಗಳನ್ನ ತಲುಪಿಸಿದ್ದಾರೆ ಕೂಡ. ಪ್ರೀತಿ ಅನ್ನೋದು ಹೇಗಿರುತ್ತೆ, ಅದರ ರಿಜೆಕ್ಷನ್ ನೋವೇನು, ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಸಕ್ಸಸ್ಫುಲ್ ಕೂಡ ಕಂಡಿದ್ದಾರೆ. ಸಿನಿಮಾ ಅಷ್ಟೇ ಕೆಳಗ್ ಬೀಳುತ್ತೆ. ಸಿನಿಮಾದಲ್ಲಿ ಹೀರೋಯಿನ್ ನ ಬಳಸ್ಕೊಂಡಿರೋ ಅಷ್ಟೊಂದು ಸ್ಯಾಟಿಸ್ಫೈ ಮಾಡೋದಿಲ್ಲ. ಇನ್ನ ಪರ್ಫಾರ್ಮೆನ್ಸ್ ಕಡೆ ಬರೋದಾದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮಿತಾ ಬೈಜು ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಕ್ಯಾರೆಕ್ಟರ್ ಇಂದ ತಮ್ಮ ಪೊಟೆನ್ಶಿಯಲ್ ನ ಅಂತ ಹೇಳ್ತೀನಿ. ಇನ್ನ ಪ್ರದೀಪ್ ಅವರು, ಇವ್ರ ಬಗ್ಗೆ ಹೇಳೋದೇ ಬೇಡ. ಅವ್ರದ್ದೊಂದು ಸ್ಟ್ರೇಂಜ್ ಮ್ಯಾನರಿಸಮ್ ಇತ್ತು. ಆ ಸ್ಟ್ರೇನ್ ಮ್ಯಾನರಿಸಮ್ ಇಂದನೇ ಎಲ್ರು ಸೆಳಿತಾರೆ. ಸ್ಪೆಷಲಿ ಈ ಸಿನಿಮಾದಲ್ಲಿ ಪ್ರದೀಪ್ ರಂಗನಾಥ್ ಅವರು ಮ್ಯಾಥ್ಸ್ ಎಲಿಮೆಂಟ್ ಇಲ್ದೇ ಇರೋ ಸೀನ್ ನಲ್ಲಿ ಕೂಡ ಮ್ಯಾಥ್ಸ್ ಮೂಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಜಸ್ಟ್ ಅವರ ಮ್ಯಾನರಿಸಮ್ಸ್ ಇಂದ. ಇನ್ನು ಸಿನಿಮಾದ ಮೇನ್ ಹೀರೋ ಅಂದ್ರೆ ಅಲ್ಲಿ ಸಾಯಿ ಅಭ್ಯಂಕರ್ ಅವರು ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಅವರ ಮ್ಯೂಸಿಕ್ ಈ ಸಿನಿಮಾಗೆ ತುಂಬಾ ಪೀಕ್ ವರ್ಕ್ ಆಗಿ ಅನ್ಬೋದಿದೆ ಅಂತಾನೆ ಹೇಳ್ಬೋದು. ಇಂಟರ್ವಲ್ ಒಟ್ಟಿನಲ್ಲೇ ಈ ಮ್ಯೂಸಿಕ್ ತುಂಬಾ ಜನಕ್ಕೆ ಹಿಟ್ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಆಲ್ಬಮ್ ಕೂಡ ಇಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ. ಮೂವಿಯ ಸ್ಟ್ರಾಂಗ್ ಪಾಯಿಂಟ್ ಆಗಿ ನಿಂತಿದೆ ಇಲ್ಲಿನ ಮ್ಯೂಸಿಕ್ ಗಳು. ಥಿಯೇಟರ್ ಅಲ್ಲಿ ಅಂತೂ ಕೇಳೋಕೆ ಸಖತ್ತಾಗಿತ್ತು. ಹಾಡುಗಳು ಚೆನ್ನಾಗಿದೆ, ಅದನ್ನ ಪ್ಲೇಸ್ ಮಾಡಿರುವಂತ ರೀತಿನೂ ಚೆನ್ನಾಗಿದೆ. ಅಂಡ್ ಅವು ಸೀನ್ ನ ಎಲಿವೇಟ್ ಮಾಡೋ ರೀತಿನೂ ಚೆನ್ನಾಗಿತ್ತು. ಇವರ ವರ್ಕ್ ಡೆಫಿನೆಟ್ಲಿ ತುಂಬಾನೇ ವರ್ಕ್ ಆಗಿದೆ ಅಂತ ಹೇಳ್ತೀನಿ ಈ ಸಿನಿಮಾಗೆ. ಅಂಡ್ ಆಲ್ಸೋ ಈ ಸಿನಿಮಾಗೆ ಬರುವಂತ ಒಪಿನಿಯನ್ ಏನಿದೆ, ಈ ಮ್ಯೂಸಿಕ್ ಗಳು ಅದಕ್ಕೆ ಪ್ಲಸ್ ಪಾಯಿಂಟ್ ಆಗಿ ಆಡ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಒಂದೇನಂದ್ರೆ ಇವ್ರ ಹತ್ರ ಏನ್ ಐಡಿಯಾ ಇತ್ತು ಅದನ್ನ ಜಾಸ್ತಿ ಮಾಡ್ಕೊಂತ ಹೋಗಿದ್ದಾರೆ. ಇಂಟರ್ವಲ್ ಆದ್ಮೇಲೆ ಸಮ್ ಪಾಯಿಂಟ್ ಇಲ್ಲಿ ತನಕ ಏನಾಗಿದೆಯಲ್ಲ, ಇಂಟರ್ವಲ್ ಆದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೋ ರೀತಿ ಆಗ್ಬೇಕಿತ್ತು. ಇಂಟರ್ವಲ್ ಆದ್ಮೇಲೂ ಕೂಡ ಅದನ್ನ ಏರಿಸ್ತಾನೆ ಹೋಗ್ತಾರೆ, ಹೊಸ ಸಿಚುವೇಶನ್ ನ ತರ್ತಾನೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಇಂಟರ್ವಲ್ ಹೀರೋಯಿನ್ ರೋಲ್ ನ ಡಿಫೇಮ್ ಮಾಡ್ತಾನೆ ಹೋಗ್ತಾರೆ. ಇಲ್ಲಿ ವೀಕ್ ಆಗಿ ಕಂಡು ಬಂದಿದೆ. ಮೊದ್ಲಿಂದನು ಹೀರೋಯಿನ್ ಡಮ್ ಆಗಿ ತೋರಿಸಿದ್ರೆ ಅಷ್ಟೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಆದ್ರೆ ನಿಮ್ಮ ಮುಂದಕ್ಕೆ ಹೋಗ್ತಾ ಹೀರೋಯಿನ್ ವೀಕ್ ಆಗ್ತಾ ಹೋಗ್ತಾಳೆ. ಹೀರೋ ಪಾತ್ರನ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳ್ತೀನಿ. ಹೀರೋಯಿನ್ ಪಾತ್ರನ ಕೊನೆಯಲ್ಲಿ ವೀಕ್ ಆಗಿ ತೋರಿಸಿದ್ದಾರೆ. ಮತ್ತೆ ಅವರಿಗೆ ಯಾವ ಮೋಷನ್ ಇಲ್ಲ ಅನ್ನೋ ರೀತಿ ಸಿನಿಮಾನ ತಗೊಂಡು ಹೋಗಿದ್ದಾರೆ. ಇಲ್ಲಿ ಆ ರೀತಿ ತೋರಿಸಿರೋದು ಹೀರೋನ ಎಲಿವೇಟ್ ಮಾಡೋದಿಕ್ಕೆ, ಹೀರೋನ ಪವರ್ಫುಲ್ ಅಂತ ತೋರ್ಸೋದಿಕ್ಕೆ ಕೂಡ. ಆದ್ರೆ ಅಷ್ಟೊಂದು ಹಾರ್ಡ್ ರೈಟಿಂಗ್ ಬೇಡವಾಗಿತ್ತು ಈ ಸಿನಿಮಾಗೆ ಅಂತ ಹೇಳ್ತೀನಿ. ಇಲ್ಲಿ ಕೊನೆಯಲ್ಲಿ ಅವ್ರಿಗೂ ಕೂಡ ಕಂಬ್ಯಾಕ್ ಅಂತ ಕೊಡ್ತಾರೆ. ಆದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಕಂಡು ಬರ್ಲಿಲ್ಲ ಅವರ ಕಂಬ್ಯಾಕ್. ಇನ್ನ ಹೇಳೋದಾದ್ರೆ ಇದೊಂದು ಡೀಸೆಂಟ್ ಟು ಗುಡ್ ವಾಚ್ ಮೂವಿ ಅಂತಾನೆ ಹೇಳ್ತೀನಿ. ಕೆಲವರಿಗೆ ತುಂಬಾನೇ ಇಷ್ಟ ಆಗ್ಬೋದು, ಕೆಲವರಿಗೆ ಓಕೆ ಅನಿಸ್ಬೋದು. ನಿಮಗೇನಾದ್ರು ಇವರ ಸಿನಿಮಾ ಮುಂಚೆ ಇಷ್ಟ ಆಗಿದ್ರೆ ಈ ಸಿನಿಮಾನು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.